ನಮ್ಮ ಹೆಮ್ಕಂಗಡಿಯಲ್ಲೇ ಆಯ್ಕೆ ಮಾಡಿಕೊಡೋದಕ್ಕೆ ಡಿ ಕೆ ಶಿ ಅವರು ನಾನಾ ರೀತಿ ತಂತ್ರಗಳನ್ನು ಹೂಡ್ತಾರೆ. ಆ ತಂತ್ರಗಳಲ್ಲಿ ರಮೇಶ್ ಕತ್ತಿ ಅವರು ಹೊಂದಿರ್ಬೋದು. ಜೊತೆಗೆ ಇನ್ನೊಂದು ಭಾಳ ರಮೇಶ್ ಕತ್ತಿ ಅವರು ಮಾಡ್ತಾ ಇರೋದು, ಮಾರುತಿ ಅಷ್ಟಿಗೆ ಸ್ವಲ್ಪದಲ್ಲಿ ಸೋತಿದ್ರು, ಹುಂದ್ರಿ ಅವರು ಸೋತಿದ್ರು. ಇವರಿಬ್ಬರು ಸೋತ ಕ್ಯಾಂಡಿಡೇಟ್ ಹೆಮ್ಕಂಗಡಿಯಲ್ಲೇ. ಅವರಿಬ್ಬರನ್ನು ಒಂದು ಮಾಡೋದು ಕೆಲಸ ಮಾಡ್ತಾರೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಲ್ಲಬೇಕಪ್ಪ. ಹಿರಿಯರು ಏನು ಹೇಳ್ತಾರ, ಸಮಾಜ ಏನು ಹೇಳ್ತದ, ಮುಖಂಡರು ಏನು ಹೇಳ್ತಾರ, ಇಲ್ಲಿ ಜನ ಏನು ಹೇಳ್ತಾರೆ, ಅದ್ರ ಪ್ರಕಾರ ನೀವು ಇಬ್ಬರು ನೋಡ್ಕೋಬೇಕು ಅಂದಾಗ ನಾವಿಲ್ಲಿ ಏನಾದರೂ ಕಾರ್ಯ ಸಾಧನೆ ಮಾಡ್ಲಿಕ್ಕೆ ಆಗ್ತದ. ಶಾಸಕರನ್ನು ಇಲ್ಲಿದ ಎತ್ತಂಗಡಿ ಮಾಡ್ಲಿಕ್ಕೆ ಸಾಧ್ಯದ ಅನ್ನುವಂಥ ಮಾತುಗಳನ್ನ ಅಲ್ಲಲ್ಲೇ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರ ಭಾಷೆ ಅಂತ ನಿಮಗೆ ಗೊತ್ತದ. ಕತ್ತಿಯವ್ರ ಭಾಷೆ ನೇರ ಸ್ಪಷ್ಟ, ಅದೇ ಕಾಲಕ್ಕೆ ಉತ್ತರ ಕನ್ನಡದ ಗಂಡು ಭಾಷೆ. ಯಾಕಂದ್ರೆ ಅದು ಅತಿರೇಕ ಅನಿಸ್ತದ. ಅತಿರೇಕ ಅನಿಸಿದ್ರು ತಮಗೆ ಅನಿಸಿದ್ದನ್ನು ನೇರವಾಗಿ ಹೇಳುವಂಥ ಪ್ರವೃತ್ತಿಯನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಅದೇ ಕಾಲಕ್ಕೆ ಇತ್ತೀಚೆಗೆ ಒಂದಿಷ್ಟು ಭಾಷೆ ಮೇಲೆ ಹಿಡಿದನ್ನು ಸಾಧಿಸ್ಕೊಳ್ತಾ ಇದ್ದಾರೆ. ಏನು ಹೇಳಬೇಕಾಗಿದೆ ಅದನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳೋದು ಅಷ್ಟೆ. ಅದರಲ್ಲೇ ಯಾವುದೋ ಬೇಡ ಶಬ್ದವನ್ನು ಹಾಕೋದಲ್ಲ ಅನ್ನೋದು ಅವ್ರಿಗೆ ಅರಿವಿಗೆ ಬಂದದ್ದು ಆಗಿದೆ. ಹೀಗಾಗಿ ಇದು ಸತೀಶ್ ಮತ್ತು ವರ್ಸಸ್ ಕತ್ತಿ ಹೆಮ್ಕಂಗಡಿ ಯಾರು ಗೆಲ್ಲಬಲ್ಲರು ಅಂದಾಗ ಇವತ್ತಿನ ತಕಟಿ ಹಾಕಿ ನೋಡಿದಾಗ ನಮಗೆ ಸತೀಶ್ ಅವರು ಬಲಿಷ್ಠರಾಗಿ ಕಾಣ್ತಾ ಇದ್ದಾರೆ. ತೂಕದ ವ್ಯಕ್ತಿ ಅಂತ ಅನಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತದ ನಿಶ್ಚಿತವಾಗಿಯೂ ನಾನು ಹುಕ್ಕೇರಿ ಕೈ ಹಾಕಿದ್ದೀವಿ, ನಮ್ಮ ಸಹೋದರ ನಾವು